ನಮಸ್ತೆ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿಕಿರಣ್. ರಾಷ್ಟ್ರಪಿತ ಗಾಂಧೀಜಿ ಹತ್ಯೆಯನ್ನು ಮರುಸೃಷ್ಟಿಸಿ ಸಂಭ್ರಮಿಸಿದವರ ವಿರುದ್ಧ ಪ್ರತಿಭಟನೆ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ವಿಜಯಪುರ ನಗರ ಕಾಂಗ್ರೆಸ್ ಸಮಿತಿ ಹಾಗೂ ಜಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಉತ್ತರ ಪ್ರದೇಶದ ಹಿಂದೂ ಮಹಾಸಭಾ ಕಾರ್ಯಕರ್ತರು ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದ ಅವಮಾನವನ್ನು ಖಂಡಿಸಿ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಉತ್ತರ ಪ್ರದೇಶದ ಹಿಂದೂ ಮಹಾಸಭಾದ ಕಾರ್ಯಕರ್ತರು ಮಹಾತ್ಮ ಗಾಂಧೀಜಿಯವರಿಗೆ ಗುಂಡಿಟ್ಟು ಹತ್ಯೆ ಮಾಡುವ ಥರ ಪೋಸ್ ಕೊಟ್ಟು ಅವರು ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿದ್ದಕ್ಕಾಗಿ ಜಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಅಂಗಘಟಕಗಳ ವತಿಯಿಂದ ಇಂದು ಹಮ್ಮಿಕೊಂಡಂಥ ಈ ಪ್ರತಿಭಟನೆ ರ್ಯಾಲಿಯನ್ನು ಉದ್ದೇಶಿಸಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ವೈದ್ಯನಾಥ್ ಕರ್ಪೂರ್ಮಠ್ ಸಾಹೇಬರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. उत्तर प्रदेश के हिंदू सभा के ये महिला सन्यासी महिला है, पूजा पांडे, इन्हों गांधी जी उनको शूट करतूँ कहते हैं और ओपन पिस्तौल से बताते हैं. ये बीजेपी वाले कितने जना कैसा सपोर्ट करते हैं. इनको अरेस्ट करना, इनको अरेस्ट कर को सजा देना, सजा दिए तो सबको मालूम होता है बीजेपी वाले कितने जना ऐसा करते लगते हैं. इन्होंने आज इनको कर रहे हैं, कल महात्मा गांधी जी सरकार कर रहे हैं, दूसरा क्या कर छोड़ते हैं. इन्होंने ऐसा करना गलत है. इनको सजा होना, ये बीजेपी वाले मिला को ये कराते हैं हिंदू सभा के. इन्होंने एक महिला हैं और वो पूरे कार्यकर्ता हैं, पूरे बीजेपी के हैं. इन्होंने नहीं करना ऐसे काम. ತಂತ್ರವನ್ನು ತಂದುಕೊಟ್ಟವರು, ಈ ಜಗತ್ತಿನಲ್ಲಿ ಅಹಿಂಸೆಯನ್ನು ಸ್ಥಾಪನೆ ಮಾಡಿದವರು, ಈ ಒಂದು ಅಸ್ತ್ರಶಸ್ತ್ರ ರಕ್ತಪಾತವಿಲ್ಲದೆ ಇವತ್ತಿನ ಕಲಿಯುಗದಲ್ಲಿ ಇವತ್ತಿನ ದಿವಸ ಒಂದು ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮ ಇವತ್ತು ನಮ್ಮ ಕೇವಲ ಭಾರತ ದೇಶಕ್ಕೆ ಮಹಾತ್ಮ ಅಲ್ಲ, ಇಡೀ ಜಗತ್ತಿಗೆ ಮಹಾತ್ಮರಾಗಿದ್ದಾರೆ. ಯಾಕಂದ್ರೆ ಅವರ ಅನುಕರಣೆಯನ್ನು ಒಬಾಮಾ ಅವರು ಇವತ್ತಿನ ದಿವಸ ಸಾಕಷ್ಟು ಒಂದು ಪ್ರಪಂಚದ ಇತರ ದೇಶದ ನಾಯಕರು ಅವರ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಹಿಂದೂ ಮಹಾಸಭಾದ ಪೂಜಾ ಪಾಂಡೆ ಅಂತ ಒಬ್ಬ ಸನ್ಯಾಸಿ ಅವಳು ಇವತ್ತಿನ ದಿವಸ ಗಾಂಧೀಜಿಯವರ ಒಂದು ಫೋಟೋಕ್ಕೆ ಇವತ್ತಿನ ಪಿಸ್ತೂಲಿನ ಶೂಟ್ ಮಾಡಿ ಒಂದು ವಿಕೃತ ಒಂದು ಮನೋಭಾವವನ್ನು ತೋರಿಸಿದ್ದು ಅತ್ಯಂತ ಇವತ್ತು ನೀಚ ಕೆಲಸ ಆಗಿದೆ. ಅದಕ್ಕಾಗಿ ಅವರಿಗೆ ಇವತ್ತಿನ ದಿವಸ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಎರಡೂ ಕಡೆ ಬಿಜೆಪಿ ಸರ್ಕಾರ ಇದ್ದರೂ ಸಹ ಅವರಿಗೆ ಖುಲ್ಲಾ छूट ಅದ. ಯಾಕಂದರೆ ಮಹಾತ್ಮ ಪಿತಾರನ್ನು ಅವಮಾನಿಸಿದಂಥ ವ್ಯಕ್ತಿಗೆ ಇವತ್ತಿನ ದಿವಸ ಬಂಧಿಸಬೇಕಾಗಿತ್ತು. ಬಂಧಿಸಿ ಇವತ್ತಿನ ದಿವಸ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ಕೋರ್ಟಿಗೆ ಹಸ್ತಾಂತರ ಮಾಡಬೇಕಾಗಿತ್ತು. ಅದು ಯಾವುದೇ ಕಾರ್ಯ ಇವತ್ತಿನ ದಿವಸ ಮಾಡಲಾಕತ್ತಿಲ್ಲ. ಬಿಜೆಪಿಯವರು ಸಹ ಇದಕ್ಕೆ ಒಳಗಿಂದೊಳಗೆ ಕುಮ್ಮಕ್ಕ ಇರುತ್ತದೆ. ಅದಕ್ಕೆ ಇಂಥ ದುಷ್ಟ ಶಕ್ತಿಗಳಿಗೆ ನಾವು ಇವತ್ತಿನ ದಿವಸ ಈ ಭಾರತದ ಜನತೆ ಒಕ್ಕೂರಲಿಂದ ಅಂಥ ವ್ಯಕ್ತಿಗಳನ್ನು ಇವತ್ತಿನ ದಿವಸ ಮಟ್ಟ ಹಾಕಬೇಕಂತ ತೆಗೆದುಕೊಂಡು ನಾನು ಎರಡು ಮಾತು ನಮಗೋಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದೇಶದ ಮಹಾಪಿತ ಪೂಜ್ಯ ಮಹಾತ್ಮ ಗಾಂಧಿಯವರು ಇಡೀ ಜಗತ್ತೇ ಅವರ ಆದರ್ಶಗಳನ್ನು ಅನುಸರಿಸ್ತಾ ಇದ್ದೇವೆ. ಆದರೆ ದೇಶದ ಯಾರೇ ಭಯೋತ್ಪಾದಕಂದ್ರೆ ಅದು RSದವರು ಮತ್ತು ಹಿಂದೂ ಮಹಾಸಭಾದವರು. ಅಂಥವರು ಮೊನ್ನೆ ಒಂದು ಅಣುಕು ಮಾಡಿ ಗಾಂಧೀಜಿ ಫೋಟೋಕ್ಕೆ ಅವರು ಗುಂಡು ಹಾರಿಸಿ ದೇಶಕ್ಕೆ ಹಾಗೂ ನಮ್ಮೆಲ್ಲ 130 ಕೋಟಿ ಜನತೆಗೆ ಅವಮಾನ ಮಾಡಿದ್ದಾರೆ. ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಬೇರೆ ಯಾರು ಮಾಡಿದರೆ ಅವ್ರಿಗೆ ಇಡೀ ರೇಡ್ ಹಾಕ್ಸೋದು, ಇನ್ಕಮ್ ಟ್ಯಾಕ್ಸ್ ರೇಡ್ ಹಾಕ್ಸೋದು, ಜೈಲಿನಾಗ ಬಂಧಿಸೋದು ಅದನ್ನು ಮಾಡ್ತಾರೆ. ಆದರೆ ಹಿಂದೂ ಮಹಾಸಭಾದವರು RSದವರು ಏನಾರೇ ಅಪರಾಧ ಮಾಡಿದರೆ ಅವ್ರಿಗೆ ಖುಲ್ಲಾ ಓಡಾಡ್ಲಿಕ್ಕೆ ಬಿಡ್ತಾರೆ. ಇದು ಮಲ್ತಾಯಿ ಧೋರಣೆ ಮೋದಿ ಸರ್ಕಾರ ಅನಿಸ್ತಾ ಇದೆ. ಅದ ಕಾರಣ ಅವರಿಗೆ ಬಂಧಿಸುವವರೆಗೆ ಈ ಪ್ರತಿಭಟನೆ ನಡೀತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. उत्तर प्रदेशದ ಮಹಾಸಭಾದ BJP ಹಿಂದೂ ಕಾರ್ಯಕರ್ತೆಯಾದ ಪೂಜಾ ಪಾಂಡೆ ಇವರು ಗಾಂಧೀಜಿಯವ್ರಿಗೆ ಪಿಸ್ತೂಲಿಂದ ಓಪನ್ ಶೂಟ್ ಮಾಡ್ತಾರೆ. ಅವ್ರ ಮ್ಯಾಗ ಒಂದು ಕೇಸ್ ಆಗಂಗಿಲ್ಲ, ಏನೂ ಇಲ್ಲ. ಈ BJPಯವರು ಎಷ್ಟು ಮಂದಿಗರೆ ಹಿಂಗೆ ಆತಂಕ ಮಾಡ್ಲಾಕ್ ಬಿಡ್ತಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮಹಾತ್ಮ ಗಾಂಧೀಜಿ ಅವ್ರಿಗೆ ಅಂಥವ್ರಿಗೆ ಮಾಡ್ತಾರಂದ್ರೆ ಇನ್ನೂ ಎಷ್ಟು ಮಂದಿಗೆ ಅವ್ರು ಮಾಡಿಸ್ತಾರೆ. ಇದು ಮಾಡಬಾರ್ದು, ಇದು ಚಲೋ ಇಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಲೇಬೇಕು. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ
ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.